ಹೌದು, ಚಿಕ್ಕಬಳ್ಳಾಪುರ ನಗರದ ಪಶುವೈದ್ಯ ಇಲಾಖೆ ಕಚೇರಿ ಸಮೀಪದ ನಂದಿನಿ ಮಿಲ್ಕ್ ಪಾರ್ಲರ್ಗೆ ತಡರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ಬೆಂಕಿ ಕಾಣಿಸಿಕೊಂಡಿರುವ ಮಾಹಿತಿ ಅಂಗಡಿ ಮಾಲೀಕ ಚಿಕ್ಕಬಳ್ಳಾಪುರ ತಾಲೂಕಿನ ಕನಜೇನಹಳ್ಳಿ ಗ್ರಾಮದ 55 ವರ್ಷದ ವೆಂಕಟೇಶ್ ಅವರಿಗೆ ತಲುಪಿದೆ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ವೆಂಕಟೇಶ್ ಸ್ಥಳೀಯರ ಸಹಾಯದೊಂದಿಗೆ ಬೆಂಕಿಯನ್ನು ನಿಯಂತ್ರಿಸಿ ನಂದಿಸಿದ್ದಾರೆ. ಆದರೆ ಘಟನೆಯಿಂದ ತೀವ್ರ ಆಘಾತಕ್ಕೊಳಗಾದ ಅವರು ಬೆಂಕಿ ನಂದಿಸಿದ ಕೆಲವೇ ಕ್ಷಣಗಳಲ್ಲಿ ಅಂಗಡಿ ಮುಂಭಾಗದಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಯತ್ನಿಸಿದರೂ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಾತ್ರಿ 10:30 ಹಂಗೆ ಕಾಲ್ ಬಂತು. ನಮ್ಮ ಅಪ್ಪ ಮಲ್ಕೊಂಡಿದ್ರು, ಆಲ್ಮೋಸ್ಟ್ ಅವಾಗೆ ಮಲ್ಕೊಳಕ್ಕೆ ಹೋದ್ರು ಪಾಪ ಸ್ನಾನ ಮಾಡಿ. ಕಾಲ್ ಮಾಡಿ ಈ ಥರ ಅಂಗಡಿಯಿಂದ ಏನೋ ಹೊಗೆ ಬರ್ತಿದೆ, ಬಂದು ನೋಡಿ ಅಂತ ಅಂದರು. ಮತ್ತು ಅವರು ನನ್ನ ಎಬ್ಸಿದ್ರು, ಬಂದು ಏನೋ ಈ ಥರ ಆಗಿದೆ ಅಂತೆ, ಬಾಬಾ ಹೋಗಿ ಬರೋಣ ಅಂತ. ಹೋಗೋ ಅಷ್ಟರಲ್ಲಿ ಇನ್ನೊಂದು ಕಾಲ್ ಬಂತು, ತುಂಬ ಜಾಸ್ತಿ ಅಂಟ್ಕೊಂಡಿದೆ, ಬೇಗ ಬನ್ನಿ ಅಂತ. ಹೋಗಿ ಅಲ್ಲಿ ನೋಡೋ ಅಷ್ಟರಲ್ಲಿ ಕೆಲವರು ಇದ್ದರು ಪಾಪ, ಬಟ್ ಅವ್ರ ಹತ್ರ ಬೀಗನಿರಲಿಲ್ಲ. ಅವ್ರು ಹೋಗಿ ಶಟ್ರೆಲ್ಲ ತೆಗೆದು ಅಲ್ಲಿ ಒಳಗಡೆ ಪಾಪ ಅವರು ನೀರೆಲ್ಲ ಎತ್ತಾಕಿ, ಆಲ್ಸೋ ಅವರು ಪ್ರೀವಿಯಸ್ ಡೇನೇ ಯಾವುದೋ ಫೈನಾನ್ಸ್ನ ಇದು ಮಾಡಿ 150K ಕ್ಯಾಶ್, ಅಂದರೆ 1.5 ಲಕ್ಷ ಆಲ್ಮೋಸ್ಟ್ ಕ್ಯಾಶು ಗಲ್ಲಲ್ಲಿಟ್ಟಿದ್ರು. ಅದು ಸಹ ಫುಲ್ಲು ಬೂದಿ ಆಗೋಗಿದೆ ಸುಟ್ಟು. ಅದು ನೋಡಿ ಆಮೇಲೆ ಅಂಗಡಿಗೆ ಹೊಸದಾಗಿ ಪ್ರಾಡಕ್ಟ್ಸ್ ಹಾಕ್ಸಿದ್ರು, ನೆನ್ನೆ ಎಲ್ಲ ಸುಟ್ಟೋಯ್ತು. ಅದು ಬಿಟ್ಟು ನಂದಿನಿ ಅಂತ ಕಚಡ ಬ್ರ್ಯಾಂಡಿನ ಒಂದಿಲ್ಲ, ಅವರಷ್ಟು ಮೆಂಟಲ್ ಪ್ರೆಷರ್ ಇನ್ನೊಂದು ಯಾರು ಕೊಡೋದಿಲ್ಲ. ಅವರಷ್ಟು ಕಚಡ ಆಫೀಸರ್ಸ್ ಇನ್ನೊಬ್ರು ಇರೋದಿಲ್ಲ. 1 ಕಿಲೋಮೀಟ್ರಿಗೆ 1 ಪಾರ್ಲರ್ ಅಂತ ಹೇಳಿ 100 ಮೀಟರ್ಸ್ಗೆ 2 ಪಾರ್ಲರ್ ತೆಗೆಸೋಷ್ಟು ಯೋಗ್ಯತೆ ಅವ್ರದ್ದು. ತೊಗೊಳೋರು ಇರೋದಿಲ್ಲ, ಸುಮ್ಮನೆ ತೆಗೆಸ್ತಾರೆ ಅಂಗಡಿಗಳನ್ನ. ಅದರಿಂದ ನಮ್ಮ ಅಪ್ಪಗೆ ಮೆಂಟಲ್ ಪ್ರೆಷರ್. ಅಂಗಡಿ ಮುಚ್ಚೋಗುತ್ತಲ್ಲ, ಮುಚ್ಚೋದ್ಮೇಲೆ ಅವ್ನು ಹೊಸ ಪಾರ್ಲರ್ಗೆಲ್ಲ ಹೋಗ್ಬಿಡುತ್ತೆ. ನಾನು ಇಷ್ಟು ವರ್ಷ ಕಷ್ಟ ಬಿದ್ದು ತಂದಿರೋ ಕ್ರೇಟ್ಗಳನ್ನೆಲ್ಲ ಅಷ್ಟು ಕ್ರೇಟ್ ಆಫ್ ಹಾಲ್ ಹೋಗ್ಬಿಡುತ್ತೆ ಅಂತ ಅವ್ರು ಆ ಟೆನ್ಷನಲ್ಲಿ, ಆ ದುಡ್ಡಿದ ಟೆನ್ಷನಲ್ಲಿ ಅವ್ರಿಗೆ ಇದಕ್ಕಿದ್ದಂಗೆ ಬ್ರೀತಿಂಗ್ಗೆ ಡಿಫಿಕಲ್ಟಿ ಆಗಿ ಆಲ್ಮೋಸ್ಟ್ ಎಂಜಿಲ್ ಜೊತೆ ರಕ್ತನ ಅವರು ಸ್ಪಿಟ್ ಮಾಡ್ತಿದ್ರು. ಸ್ಪಿಟ್ ಮಾಡಿ ಕರ್ಕೊಂಡೋದ್ವಿ, ಅಭಯ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವ್ರು ನನ್ನ ಕೈಯಲ್ಲೇ ಅಲ್ಲಿ ಬೋಲಿಲ್ಲ ಅಂತ ನೋಡಿದೆ, ನನ್ನ ಕೈಯಲ್ಲೇ ಇದು ಮಾಡಿದ್ರು. ಆಮೇಲೆ ದೇ ಟ್ರೈಡ್ ದೇರ್ ಬೆಸ್ಟ್, ಅವರು ಟ್ರೈ ಮಾಡಿದ್ರು. ಆ್ಯಂಡ್ ಆಫ್ಟರ್ 20 minutes ದೇ ಸೆಡ್ ದಟ್ ಇಟ್ ವಾಸ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಲಾಸ್ ಮೈ ಫಾದರ್. ಬಟ್ ಇಲ್ಲಿ ಬ್ಲೇಮ್ ಸಿಸ್ಟಮ್ದು ಅಷ್ಟು ಟೆನ್ಷನ್ ತೊಗೊತಿರ್ಲಿಲ್ಲ ನಾವಪ್ಪ. ದುಡ್ಡು ಹೋದರೆ ಬರುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇದೆ. ಬಟ್ ಅಷ್ಟು ವರ್ಷ ಕಷ್ಟಪಟ್ಟು ಅದೊಂದಿಂದರೆ ನನಗೆ ಗೊತ್ತಂಗೆ ಅದೊಂದು ಇಲ್ಲಿ ಅಂದರೆ ನಾವಪ್ಪ ಇವತ್ತು ಇರ್ತಿದ್ದಣ್ಣ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ. ಬಟ್ ಟುಡೇ ಐ ಲಾಸ್ ಮೈ ಫಾದರ್ ಡ್ಯೂ ಟು ಆಲ್ ದಿಸ್ ಸ್ಟೂಪಿಡ್ ಸರ್ಕಮ್ಸ್ಟಾನ್ಸಸ್ ಅಷ್ಟೇ. ಇನ್ನೇನು ಹೇಳ್ತೀನಿ ನಾನು, ಅವ್ರಿಗೆ ನ್ಯಾಯ ಬರಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು. ಆ್ಯಂಡ್ ಇನ್ನೇನು ಹೇಳಿ, ನಾನು ಏನು ಹೇಳಿದ್ರು ಏನು ಕೊಟ್ಟರು ನಮ್ಮ ಅಪ್ಪ ಬರಲ್ಲ ವಾಪಸ್. ನಾಚಿಕೆ ಆಗಬೇಕು ನಂದಿನಿಗೆ. ಹಲವು ವರ್ಷಗಳಿಂದ ನಂದಿನಿ ಮಿಲ್ಕ್ ಪಾರ್ಲರ್ ನಡೆಸಿ ಕುಟುಂಬದ ಜೀವನ ಸಾಗಿಸುತ್ತಿದ್ದ ವೆಂಕಟೇಶ್ ಅವರ ಹಠಾತ್ ನಿಧನದಿಂದ ಕುಟುಂಬಸ್ಥರು ಹಾಗೂ ಸ್ಥಳೀಯರಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು ಘಟನೆ ಕುರಿತು ತನಿಖೆ ಮುಂದುವರೆದಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. Yeah,